ನಮ್ಮ MCS ಸುಧಾಕರ್ ರೆಡ್ಡಿ ಅವ್ರ ಕಡೆಯಿಂದ ನಾವು ಸೇರಿದ್ದೀವಿ. ಇಲ್ಲಿ ನಾವು ಸೇರೋ ಉದ್ದೇಶ ಏನಪ್ಪ ಅಂದರೆ, ಈ 3 ವರ್ಷ ನಮ್ಮ ಶಾಸಕರು ಮಿನಿಸ್ಟ್ರಿ ಆಗಿ ಕೆಲಸ ಮಾಡಿದ್ರು. ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಮತ್ತೆ 2 ವರ್ಷ ಮತ್ತೆ ಅವ್ರಿಗೆ ಕಂಟಿನ್ಯೂ ಆಗಿ ಮಂತ್ರಿ ಪದವಿ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಡಾಕ್ಟರ್ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಟಿಪ್ಪು ನಗರದ ಕಾಂಗ್ರೆಸ್ ಮುಖಂಡರುಗಳ ಒತ್ತಾಯ. ರಾಜ್ಯದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ 15ರ ಟಿಪ್ಪು ನಗರ ಹಾಗೂ ವಿನಾಯಕ ನಗರದ ಕಾಂಗ್ರೆಸ್ ಮುಖಂಡರುಗಳು ಒತ್ತಾಯಿಸಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರುಗಳು, ಮಾಜಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು 3 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಜೊತೆಗೆ ಚಿಂತಾಮಣಿ ನಗರದ ಟಿಪ್ಪು ನಗರದಲ್ಲಿ ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. ರಸ್ತೆಗಳ ಅಭಿವೃದ್ಧಿ ಹಾಗೂ ಮನೆಗಳಿಗೆ ಹಕ್ಕುಪತ್ರಗಳನ್ನು ನೀಡಿರುತ್ತಾರೆ. ಇಂತಹ ಅಭಿವೃದ್ಧಿ ಮಾಡುವ ಸಚಿವರನ್ನ DK ಶಿವಕುಮಾರ್ ಅವರು ಪುನಃ ಸಚಿವ ಸ್ಥಾನ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮ MCS ಸುಧಾಕರ್ ರೆಡ್ಡಿ ಅವ್ರ ಕಡೆಯಿಂದ ನಾವು ಸೇರಿದ್ದೀವಿ. ಇಲ್ಲಿ ನಾವು ಸೇರೋ ಉದ್ದೇಶ ಏನಪ್ಪ ಅಂದರೆ, ಈ 3 ವರ್ಷ ನಮ್ಮ ಶಾಸಕರು ಮಿನಿಸ್ಟ್ರಿ ಆಗಿ ಕೆಲಸ ಮಾಡಿದ್ರು. ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಮತ್ತೆ 2 ವರ್ಷ ಮತ್ತೆ ಅವ್ರಿಗೆ ಕಂಟಿನ್ಯೂ ಆಗಿ ಮಂತ್ರಿ ಪದವಿ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಅಂಥವ್ರು ಕೊಟ್ಟರೆ ಒಳ್ಳೆ ಕೆಲಸ ಆಗುತ್ತೆ, ನಮ್ಮ ಭವಿಷ್ಯ ಒಳ್ಳೆ ಚೆನ್ನಾಗಿರ್ತದೆ. ಯಾಕೆಂದರೆ ಬೇರೆ ಕಡೆ ನಾವು ಹೇಳೋದು ಬೇಡ, ನಮ್ಮ ಟಿಪ್ಪು ನಗರದ ಹೇಳ್ತೀನಿ ಬಾರಿ. ನಾನು ಮೊನ್ನೆ UGT ಬ್ಲಾಕ್ ಆಗ್ತಾಯಿತ್ತು, ವಾರಕ್ಕೊಂದ್ಸತಿ UGT ಬ್ಲಾಕು ಹೋಗಿ ಹೇಳಿದ ತಕ್ಷಣವೇ 2.5 ಕೋಟಿ ಹಾಕಿ UGT ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು 2ನೇದು ಕಂಬಗಳು ಎಲ್ಲ ಡ್ಯಾಮೇಜ್ ಆಯಿತು, ಕಂಬಗಳು ಮಾಡಿಸ್ಕೊಟ್ಟಿದ್ದಾರೆ. 3ನೇದು ಬಡವರಿಗೆ ಮೊನ್ನೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. 4ನೇದು ನಾವೆಲ್ಲ ಸೇರಿ ಮತ್ತೆ ಈ ಥರ ನಮ್ಮ ಏರಿಯಾದಲ್ಲಿ ನೀರು ಸಮಸ್ಯೆ ಇತ್ತು, ನೀರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಮತ್ತು ರೋಡ್ CCB ರೋಡ್ಗಳು ಎಲ್ಲ ರೋಡ್ಗಳು ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ರೋಡ್ ಕೆಲಸ ನಡೀತಾ ಇದೆ ಇವಾಗ. ಅಂಥವ್ರನ್ನ ಮತ್ತೆ ಮಿನಿಸ್ಟರ್ ಮಾಡಿದೆ, ಇದನ್ನ ಚಿಂತಾಮಣಿಗೆ ಅಲ್ಲ, ಚಿಕ್ಕೋಡಿ ಡಿಸ್ಟಿಕ್ ಅಲ್ಲ, ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಅಂಥವ್ರು ಕೊಟ್ಟರೆ ಅಂತ ನಮ್ಮ ಉದ್ದೇಶ ಅಷ್ಟೇ. ರಾಜ್ಯದಲ್ಲಿ ನೂತನವಾಗಿ ಮುಖ್ಯಮಂತ್ರಿಗಳು ಆಗಿರುವಂತಹ DK ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಹಾಗೂ ಈ ಹಿಂದೆ 3 ವರ್ಷ ನಮ್ಮ MC ಸುಧಾಕರ್ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ DK ಶಿವಕುಮಾರ್ ಸಾಹೇಬರು, ಸೋನಿಯಾ ಗಾಂಧೀಜಿಯವರು, ಆಮೇಲೆ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರ ಸಮ್ಮುಖದಲ್ಲಿ ಉನ್ನತ ಶಿಕ್ಷಣ ಸಚಿವರು, ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಮಾಡಿದರು. ಅದೇ ರೀತಿ ಈ ಮುಂಬರುವ ಎರಡನೇ ಹಂತದಲ್ಲಿ, ಮೊನ್ನೆನೇ 1ನೇ ಹಂತದಲ್ಲಿ ಬರುತ್ತೆ ಅಂತ ಎಲ್ಲರೂ ತುಂಬ ಆಸೆಯಿಂದ ಇದ್ದರು. ಆದರೆ ಕಾರಣಾಂತರಗಳಿಂದ ಬರಲಿಲ್ಲ. ಈಗ 2ನೇ ಹಂತದಲ್ಲಿ ನಮ್ಮ MCS ಸಾಹೇಬರಿಗೆ ಇದೇ ರೀತಿ ಮೊದಲ ಥರ ಕೊಟ್ಟಂಗೆ ಮತ್ತೆ ಅವಕಾಶ ಕಲ್ಪಿಸಬೇಕಾಗಿ ನಮ್ಮ ಎಲ್ಲ ವಿನಾಯಕ ನಗರ, ಟಿಪ್ಪು ನಗರ 15ನೇ ವಾರ್ಡ್ ನಿವಾಸಿಗಳಿಂದ ನಾವು ಕೋರ್ಕೊಳ್ತಾ ಇದ್ದೀವಿ. ನಮ್ಮದು ಚಿಂತಾಮಣಿ ಟೌನು, ಟಿಪ್ಪು ನಗರ, ವಾರ್ಡ್ ನಂಬರ್ 15. ನಮ್ಮ DK ಶಿವಕುಮಾರ್ ಅವರಿಗೆ ನಾವು ಕೇಳೋಕೆ ಬಯಸೋದೇನೆಂದರೆ, ನಮ್ಮ MC ಸುಧಾಕರು ಭಾಳ ಮೇಧಾವರಿ, ಭಾಳ ಕೆಲಸ ಮಾಡೋರು, ಅಭಿವೃದ್ಧಿ ಮಾಡೋರು. ಇಡೀ ಅಭಿವೃದ್ಧಿ ನಮ್ಮ ತಾಲೂಕೆಲ್ಲ, ನಮ್ಮ ಡಿಸ್ಟಿಕ್ಗೆ ಮಾಡಿದ್ದಾರೆ, ಸ್ಟೇಟ್ಗೆ. ಬೇರೆ ಏನಂದರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ಹೋಗಿ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ತಾರೆ, ಆ ಥರ ಮಾಡಿದ್ದಾರೆ ನಮ್ಮ ಶಾಸಕರು. ಅವರಂಥವ್ರಿಗೆ ಮುಂದೆ ತಗೊಂಡು ಬರಬೇಕು. ಅವ್ರಿಗೆ ಯಾವುದು ಕೊಟ್ಟಿರ್ತೀವೋ ಅದೇ ಸೀಟ್ ಅವ್ರು ಕೊಡಬೇಕು ಅಂತ ನಾವು ಅವ್ರ ಕಡೆಯಿಂದ ಬಯಸ್ತೀವಿ. ಇನ್ನೊಂದು ಏನಂದರೆ, ಈ ರೋಡ್ಗಳಾಗಲಿ, ಅಭಿವೃದ್ಧಿ ಆಗಲಿ, ಚಿಂತಾಮಣಿ ಎಲ್ಲಿ ನಮ್ಮ ಡಿಸ್ಟಿಕ್ಕೇ ಆಗಲಿ ಅಂಥ ವ್ಯಕ್ತಿವಿಲ್ಲ. ನೀವು ದಾವಣಗೆರೆಗೆ ಹೋಗಿದ್ರು, ಅವರು ಎಲೆಕ್ಷನ್ಗೆ ತಮಿಳ್ನಾಡಿಗೆ ಹೋಗಿದ್ರು, ತೆಲಂಗಾಣಕ್ಕೆ ಹೋದ್ರು, ಅವ್ರು ಎಲ್ಲೋದ್ರೂ ಅವ್ರ ಕೆಲಸ ಬಾಧೆ ಬಿದ್ದಿದ್ದಾರೆ. ಅವರು ಪಾರ್ಟಿಗೋಸ್ಕರ ಆಗಿ ಅವ್ರಿಗೆ ಅವ್ರ ಮಂತ್ರಿ ಸ್ಥಾನ ಅವ್ರಿಗೆ ಕೊಡಬೇಕು ಅಂತ ನಾವೆಲ್ಲನೂ ಬಯಸ್ತಾ ಇದ್ದೀವಿ.